ಎಲ್ಲರಿಗೂ ನಾಮ್ ಡ್ರೋಲಿಂಗ್ ಮೊನಾಸ್ಟರಿ ಗೋಲ್ಡನ್ ಟೆಂಪಲ್ಗೆ ಸ್ವಾಗತ. ಇದನ್ನ 1963ರಲ್ಲಿ ದುರ್ವಾಂಗ್ ಪದ್ಮ ನೋರ್ಬಾ ರಿಂಪೋಚೆನವ್ರು ಕಟ್ಸಿರ್ತಾರೆ. ಇದನ್ನ ಮೇನ್ ಆಗಿ ನೈಂಗ್ಮಾ ಸ್ಕೂಲ್ ಆಫ್ ಟಿಬೇಟಿಯನ್ ಬುದ್ಧಿಸಂಗೆ ಅಂತಾನೆ ಮಾಡಿರೋದು. ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಟೀಚಿಂಗ್ ಸೆಂಟರ್ ಆಗಿದೆ. ಇದರಲ್ಲಿ 5,000ಕ್ಕಿಂತ ಹೆಚ್ಚು ಮಾಂಗ್ಸ್ ಅಂಡ್ ನನ್ಸ್ ಇದ್ದಾರೆ. ಅಲ್ಲಿ ಕಾಣ್ತಿದೆಯಲ್ಲ ಅದೇ ಗೋಲ್ಡನ್ ಟೆಂಪಲ್. ಈಗ ಒಳಗೋಗಿ ನೋಡೋಣ ಏನಿದೆ ಅಂತ. ನೀವು ಈ ತರ ಒಳಗೆ ಬಂದಾಗ ನಿಮ್ಗೆ 3 ಸ್ಟ್ಯಾಚು ಸಿಗುತ್ತೆ. ಬಲ್ಗಡೆದ್ ಬಂದು ನಿಮ್ಗೆ ಗುರು ಪದ್ಮಾಸಂಭವ ಅಂತ 58 ಅಡಿ ಇದೆ. ಮಧ್ಯದ ಬಂದು ನಿಮ್ಗೆ ಬುದ್ಧ ಶಾಕ್ಯ ಮುನಿ ಅಂತ 60 ಅಡಿ ಇದೆ. ಎಡಗಡೆದ್ ಬಂದು ನಿಮ್ಗೆ ಬುದ್ಧ ಅಮಿತಾಯುಸ್ ಅಂತ 58 ಅಡಿ ಇದೆ. ಈ 3 ಸ್ಟ್ಯಾಚು ಕೂಡ ಗೋಲ್ಡ್ ಪ್ಲೇಟೆಡ್ ಆಗಿರುತ್ತೆ. ಮೊದಲೇದಾಗಿ ಗುರು ಪದ್ಮಾಸಂಭವ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಇವರು ಕ್ರಿಸ್ತಶಕ 749ರಲ್ಲಿ ಟಿಬೇಟಿಯನ್ನಲ್ಲಿ ಕಾಣಿಸಿಕೊಳ್ಳುತ್ತಾರೆ ಮತ್ತೆ ಅಲ್ಲೇ 54 ವರ್ಷ ವಾಸ ಮಾಡ್ತಾರೆ. ಟಿಬೇಟಿಯನ್ ಬೌದ್ಧ ಧರ್ಮದ ಸ್ಥಾಪಿಕ ಪಿತಾಮಹರಲ್ಲಿ ಇವರು ಒಬ್ಬರು. ಈ ಜಗತ್ತಿನಲ್ಲಿ ಇವರ ಜನನವು ಪುರಾಣ ಮತ್ತು ದಂತಕಥೆಗಳೊಂದಿಗೆ ಬೆರೆತು ಹೋಯಿತು. ಈಗ ಬುದ್ಧ ಶಾಕ್ಯ ಮುನಿಯವ್ರ ಬಗ್ಗೆ ತಿಳ್ಕೊಳ್ಳೋಣ. ಇವರು ಸುಮಾರು 6ನೇ ಅಥವಾ 5ನೇ ಶತಮಾನ BCE ಅಂದರೆ ಸಾಮಾನ್ಯ ಯುಗಕ್ಕೂ ಮುನ್ನ ಪ್ರಾಚೀನ ಭಾರತ ಮತ್ತು ನೇಪಾಳದಲ್ಲಿ ವಾಸ ಮಾಡುತ್ತಿದ್ದರು. ಇವರ ನಿಜವಾದ ಹೆಸರು ಸಿದ್ಧಾರ್ಥ ಗೌತಮ. ಇವರೇ ಬೌದ್ಧ ಧರ್ಮವನ್ನು ಸ್ಥಾಪಿಸಿದ ರಾಜಕುಮಾರರು. ತನ್ನ ರಾಜವಂಶದ ನಂತರ ಶಾಕ್ಯ ಕುಲದ ಋಷಿ ಎಂದೇ ಇವರನ್ನು ಕರೆಯಲಾಗಿದೆ. ಅವರು ಜ್ಞಾನೋದಯವನ್ನು ಪಡೆಯಲು ತನ್ನ ಜೀವನವನ್ನೇ ತ್ಯಜಿಸಿದರು. ಈಗ ಬುದ್ಧ ಅಮಿತಾಯುಸ್ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಇವರು ಮಹಾಯಾನ ಬೌದ್ಧ ಧರ್ಮದಲ್ಲಿ ದೀರ್ಘಾಯುಷ್ಯ, ಅಪಾರಾಯುಷ್ಯ ಮತ್ತು ಆರೋಗ್ಯದ ಸಂಕೇತವಾಗಿದ್ದಾರೆ. ಬುದ್ಧ ಅಮಿತಿಯಾಸ್ ಅಂದರೆ ಅನಂತ ಬೆಳಕಿನ ಬುದ್ಧ ಇನ್ನೊಂದು ರೂಪವಾಗಿದೆ. ಭಕ್ತರಿಗೆ ದೈಹಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯವನ್ನು ಸುಧಾರಿಸುತ್ತಾರೆ ಎಂದು ನಂಬಲಾಗಿದೆ.